ಸಣ್ಣ ಭೂಕುಸಿತದಿಂದಾಗಿ ಕೆಲವು ದಿನಗಳಿಂದ ಮಡಿಕೇರಿಯಿಂದ ದೂರವೇ ಉಳಿದಿದ್ದ ಪ್ರವಾಸಿಗರನ್ನು ಇದೀಗ ನಳನಳಿಸುತ್ತಿರುವ ರಾಜಾಸೀಟ್ ಉದ್ಯಾನವನ ಮತ್ತೊಮ್ಮೆ ಕೈ ಬೀಸಿ ಕರೆಯುತ್ತಿದೆ. ಮಳೆಯಲ್ಲಿ ನೆಂದ ಪ್ರಕೃತಿ ಮತ್ತೊಮ್ಮೆ ಪ್ರವಾಸಿಗರಿಗಾಗಿ ತನ್ನ ವೈಭವವನ್ನು ಬಿಚ್ಚಿಕೊಂಡಿದೆ. ಮಂಜಿನ ಪರದೆಯಲ್ಲಿ ಮುಳುಗಿದ ನಿಸರ್ಗ ಸೊಬಗಿಗೆ ಬೀಸಿ ಬರುವ ಕುಳಿರ್ಗಾಳಿ ಹಾಗೂ ಸೋ ಎಂದು ಸುಖ ಸುಮ್ಮನೆ ಸುರಿಯುತ್ತಿರುವ ತುಂತುರಿನ ಸೋನೆ ಮಳೆಯೂ ಜೊತೆಯಾಗಿದೆ. ಮಳೆಯಿಲ್ಲದೆ, ನೀರಿಲ್ಲದೆ, ಉತ್ಸವವಿಲ್ಲದೆ ಕಂಗೆಟ್ಟಿರುವ ಬೇರೆಡೆಯ ಪರಿಸರದಿಂದ ಬೇಸೆತ್ತ ಪ್ರವಾಸಿಗರಿಗೆ ಮಂಜಿನ ನಗರಿ ಚೇತೋಹಾರಿಯಾಗಿ ಆಕರ್ಷಿಸುತ್ತಿದೆ. ಹಿಂದೆ ರಾಜಾರಾಣಿಯರು ವಿಹರಿಸುತ್ತಿದ್ದ ರಾಜಾಸೀಟು ಉದ್ಯಾನವನಕ್ಕೆ ಈಗ ಹೊಸ ಕಳೆ ಬಂದಿದೆ. ಪರಿಸರಕ್ಕೆ ಹಸಿರು ಛಾಯೆ ಆವರಿಸಿದೆ. ಗಿಡಗಳಲ್ಲಿ ಹೂಗಳು ಅರಳಿ ನಗುತ್ತಿವೆ. ರಾಜಾಸೀಟಿನ ಅಂಚಿನಿಂದ ಕಾಣುವ ಸುವಿಶಾಲ ಪ್ರಕೃತಿ ಕೂಡ ಹಸಿರಿನಿಂದ ಕಂಗೊಳಿಸುತ್ತಿದೆ. ಮೇಲಿಂದ ಕಾಣುವ ಸಣ್ಣ ಸಣ್ಣ ಅಂಕಣಗಳಂಥ ಗದ್ದೆ ಬಯಲುಗಳು, ಕುರುಚಲು ಪೊದೆಗಳಂತೆ ಭಾಸವಾಗುವ ಗಿಡಮರಗಳು, ದಟ್ಟ ಕಾನನಕ್ಕೆ ಹಿನ್ನೆಲೆಯಾಗಿರುವ ಬೆಟ್ಟ ಗುಡ್ಡಗಳ ಆಕರ್ಷಣೆಗೆ ಇನ್ನಷ್ಟು ಮೆರುಗು ಬಂದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೀಟಾ ಬೆಂಜಮಿನ್. ನಮ್ಮ ಕಂಪನಿ ಸ್ವಿಂಗ್ ಹಾಲಿಡೇಸು. ನಾನು ಟೂರ್ ಮ್ಯಾನೇಜರ್ ಆಗಿ ಈ ಒಂದು ಜಾಗಕ್ಕೆ ಇವತ್ತು ಬಂದಿದ್ದೀನಿ. ನನ್ನ ಜೊತೆಲೇ ಅರೌಂಡ್ 25 ಜನನ ನಾನು ರಾಜಾಸೀಟ್ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. 1600 ವರ್ಷಗಳಲ್ಲಿ ನಮ್ಮ ರಾಜ ರಾಣಿ ಇಲ್ಲಿ ಕೂತ್ಕೊಂಡು ಸೂರ್ಯ ಮುಳುಗೋದನ್ನು ನೋಡಿ ಆನಂದ ಪಡ್ತಿದ್ರು. ಭಾಳ ಚೆನ್ನಾಗಿದೆ ಪ್ಲೇಸ್ ನೋಡಲಿಕ್ಕೆ, ಭಾಳ ಸುಂದರವಾಗಿದೆ. ಸೊ ಎಲ್ಲರೂ ಬನ್ನಿ, ಖುಷಿಯಾಗಿ ಎಂಜಾಯ್ ಮಾಡಿ. ವ್ಯೂ ಭಾಳ ಚೆನ್ನಾಗಿದೆ. ಇದೊಂದು 7-8ನೇ ಸರಿ ಬರ್ತಿದ್ದೀನಿ. ನಾನು ಜನರಲ್ ಆಗಿ ಟೂರ್ ಮ್ಯಾನೇಜರ್ ಆಗಿ ಟ್ರಾವೆಲ್ ಮಾಡೋದ್ರಿಂದ ಭಾಳ ಜನನ ನಾನು ಬೇರೆ ಬೇರೆ ರಾಜ್ಯಗಳಿಂದ ಕರ್ಕೊಂಡು ಬರ್ತೀನಿ. ಅವರಿಗೆ ನಮ್ಮ ಕರ್ನಾಟಕ ಸಂಸ್ಕೃತಿ ಬಗ್ಗೆ, ನಮ್ಮ ಪ್ರಕೃತಿ ಬಗ್ಗೆ ಭಾಳ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಈ ದಿನ ನಾವು ಇವತ್ತು ಇಲ್ಲಿ ರಾಜಾಸೀಟಲ್ಲಿ ನಮ್ಮ ತಂಡನ ಕರ್ಕೊಂಡು ಬಂದಿದ್ದೀವಿ. ನಾವು ತಂಪಾಗಿದೆ, ಕೂಲಾಗಿದೆ ಇಲ್ಲಿನ ವೆದರು. ಇರ್ಫು ಫಾಲ್ಸ್ ವಿಸಿಟ್ ಮಾಡಿ ಆಯಿತು. ಅದಾದಮೇಲೆ ನಾವು ಬರ್ಪೋಲಿನಲ್ಲಿ ರಾಫ್ಟಿಂಗ್ ಮಾಡಿದ್ವಿ. ಸೊ ಅದಾದಮೇಲೆ ಇವತ್ತು ನಾವು ಇಲ್ಲಿ ರಾಜಾಸೀಟ್ ಮುಗಿಸ್ಕೊಂಡು ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ಆಮೇಲೆ ಕುಶಾಲನಗರ ಹೋಗ್ತೀವಿ. ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ನಾವು ವಿಕೋಪಗಳಿಂದಾಗಿ ಮಡಿಕೇರಿಯು ತಮ್ಮಿಂದ ಎಷ್ಟೇ ದೂರ ಉಳಿದರೂ ಪ್ರಕೃತಿಯನ್ನು ಆರಾಧಿಸುವ ಪ್ರವಾಸಿಗರು ಮಾತ್ರ ಮಂಜಿನ ನಗರಿಯನ್ನು ಬಿಟ್ಟಗಲುವುದಿಲ್ಲ. ಪಚ್ಚೆ ಹುಟ್ಟು ಮೈದಳಿವ ಇಲ್ಲಿನ ಗಿಡಗಂಟಿಗಳು, ಹಸಿರು ಹೊದ್ದ ಬೆಟ್ಟಗುಡ್ಡಗಳು, ಜುಳುಜುಳು ಹರಿಯುವ ನದಿ ತೊರೆಗಳು, ಸುಮ್ಮನೆ ಸುರಿಯುತ್ತಲೇ ಇರುವ ಮಳೆಯ ಹನಿಗಳು, ಸಣ್ಣಗೆ ಮೈ ನಡಗಿಸುವ ಚಳಿ, ಆಗೊಮ್ಮೆ ಈಗೊಮ್ಮೆ ಬೀಸುವ ಕುಳಿರ್ಗಾಳಿ ಎಲ್ಲವೂ ಮಡಿಕೇರಿಯ ಪರಿಸರಕ್ಕೆ ತಾಜಾತನದ ಶೋಭೆ ನೀಡುತ್ತಿವೆ. ಹೀಗೆಂದೇ ಮಂಜಿನ ನಗರಿ ಪ್ರವಾಸಿಗರ ಹಾಟ್ಸ್ಪಾಟ್. ಪರಿಸರ ಪ್ರವಾಸೋದ್ಯಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿರುವ ಮಡಿಕೇರಿಗೆ ವೀಕ್ಷಕರಾಗಿ ಬರುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಲೇ ಇದೆ. ಮಡಿಕೇರಿ ತುಂಬ ಚೆನ್ನಾಗಿದೆ ಅಣ್ಣ. ವೆದರು ತುಂಬ ಮಸ್ತಿದೆ. ನಾವು ಬೆಳಿಗ್ಗೆ ರಾತ್ರಿ ನೈಟ್ 12 ಗಂಟೆಗೆ ಹೊರಟಿದ್ದಲ್ಲಿಂದ ಇಲ್ಲಿಗೆ ಒಂದು 5-6 ಗಂಟೆಗೆ ಬಂದು ಫಸ್ಟ್ ಟೀ ಕುಡ್ಕೊಂಡು ಸೀದಾ ಅಬ್ಬೆ ಫಾಲ್ಸ್ ಹತ್ರ ಹೋದ್ವಿ. ಅಲ್ಲೋಗಿ ಮತ್ತು ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದ್ವಿ. ಮಸ್ತಿತ್ತು ವೆದರ್ ಎಲ್ಲ ಸೈಕ್. ಏನೇ ಇರಲಿ, ಎಲ್ಲ ಪ್ರವಾಸಿ ಆಕರ್ಷಣೆಗಳಿಂತಲೂ ಜನರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿರುವುದು ಮಾತ್ರ ರಾಜಾಸೀಟು ಎಂಬ ಪ್ರಕೃತಿ ತಾಣ. ಪ್ರವಾಸಿಗರನ್ನು ಇಲ್ಲಿನ ತಾಜಾ ಪ್ರಕೃತಿಯೇ ಸೆಳೆದುಕೊಳ್ಳುತ್ತದೆ. ಭೂ ಕುಸಿತದಿಂದಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದ್ದರು ಎಲ್ಲ ರಸ್ತೆಗಳು ರಾಜಾಸೀಟನ್ನು ಸಂಪರ್ಕಿಸುತ್ತಿವೆ. 4-5 ದಿನ ಮೌನಕ್ಕೆ ಜಾರಿದ ರಾಜಾಸೀಟಿನಲ್ಲಿ ಕಲರವ ಆರಂಭವಾಗಿದೆ. ಪ್ರಕೃತಿಯ ತಾಜಾತನ ಹೆಪ್ಪು ಕಟ್ಟುತ್ತಿದೆ. ಪ್ರಕೃತಿ ಪರಿಸರದ ಈ ವೈಭವವನ್ನು ತಾಜಾವಾಗಿಯೇ ಉಳಿಸಿಕೊಳ್ಳುವ ಹೊಣೆ ನಮ್ಮೆಲ್ಲರದು. ಚಿತ್ತಾರ ನ್ಯೂಸ್, ಮಡಿಕೇರಿ.